ಉಳಿದಂತೆ ದಿ ಕ್ಯೂರಿಯಸ್ ಕೇಸ್ ಆಫ್ ವಿನಯ್ ಕಾರ್ತಿಕ್. ಕಾಂಗ್ರೆಸ್ಸಿನ 5 ಕ್ಯಾಂಡಿಡೇಟ್ಗಳ ಪೈಕಿ 4 ಕ್ಯಾಂಡಿಡೇಟ್ಗಳನ್ನು ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ಮಾಡಿದ್ದಲ್ಲ. ಹೈಕಮಾಂಡ್ ಡಿಸೈಡ್ ಮಾಡಿತ್ತು ಈ 4 ಜನ ಅಂತ. 5ನೆಯ ಕ್ಯಾಂಡಿಡೇಟ್ ಹಾಕೋಣ, ಅದರ ಚಿಂತೆ ನನಗೆ ಬಿಡಿ ಅಂತ ಹೇಳಿದವರು ಡಿ ಕೆ ಶಿವಕುಮಾರ್. ವಿನಯ್ ಕಾರ್ತಿಕ್ ಡಿ ಕೆ ಶಿವಕುಮಾರ್ ಅವರಿಗೆ ಪರಮಾಪ್ತ. ಆಪ್ತ ಅಂದರೆ ಆಪ್ತ. ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವ್ರ ಜೊತೆಗೆ ಯಾವಾಗಲೂ ಓಡಾಡ್ತಿರ್ತಾರೆ. ಹಾಕಿದ್ರು ಕ್ಯಾಂಡಿಡೇಟು. ಉಳಿದವರ ಗೆಲುವಿಗೆ ಟೆನ್ಷನ್ ಆಗಬಾರ್ದು, ಉಳಿದ 4 ಜನರ ಗೆಲುವಿಗೆ ಸಮಸ್ಯೆ ಆಗಬಾರ್ದು. 28 ಓಟ್ ಬೇಕು ಒಬ್ಬೊಬ್ಬರಿಗೆ ಗೆಲ್ಲೋದಕ್ಕೆ, ಕೊಡಿ ಅವ್ರಿಗೆ ಒಬ್ಬೊಬ್ಬರಿಗೆ 30 ಓಟು ಅಂದರು. ಉಳಿದಿದ್ದು ತಲೆ ಕೆಡಿಸ್ಕೋಬೇಡಿ ನೀವು ಅಂತ 4 ಜನರಿಗೆ 30 ಓಟ್ ಅಲಾಟ್ ಮಾಡಿದ್ರು. 120 ಓಟ್ ಹೋಯ್ತಲ್ಲಿ. 135 ಕಾಂಗ್ರೆಸ್ಸಿನ ಟೋಟಲ್ ಶಾಸಕರ ಸಂಖ್ಯೆ. ಉಳಿದಿದ್ದು 15 ಓಟು ಅವ್ರಿಗೆ 120 ಕೊಟ್ಟ ಮೇಲೆ. ಗೆಲುವಿಗೆ ಬೇಕಾದದ್ದಕ್ಕಿಂತ 2 ಜಾಸ್ತಿ ಕೊಟ್ಟರು ಅವ್ರಿಗೆ. ಉಳಿದಿದ್ದು 15 ಓಟು. ಸಾಕು ಬನ್ನಿ ಉಳಿದಿದ್ದು ನಾನು ಗೆಲ್ಲಿಸ್ಕೊತೀನಿ ಅಂತಂದರು. 15 ಕಾಂಗ್ರೆಸ್ MLAಗಳು ಹಾಕಿದ್ರು. 3 ಜನ ಪಕ್ಷೇತರ ಶಾಸಕರಿದ್ದಾರೆ. 3 ಜನ ವಿನಯ್ ಕಾರ್ತಿಕ್ಗೆ ಓಟ್ ಹಾಕ್ಸಿದ್ರು. 3 ಜನರದ್ದು. BJPಯಿಂದ ಉಚ್ಚಾಟಿತರು ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ 2 ಓಟ್ ಬಂತು. BJP ಮತ್ತು JDSನಿಂದ ಕ್ರಾಸ್ ಓಟ್ ಆದಂಥ 11 ಜನ ವಿನಯ್ ಕಾರ್ತಿಕ್ಗೆ ಓಟ್ ಹಾಕಿದ್ರು. ಕ್ರಾಸ್ ವೋಟಿಂಗ್ 11. ಒಬ್ಬೊಬ್ಬರಿಗೆ 4 ಜನರಿಗೆ 30 ಓಟು ಅಂತ ಅಲಾಟ್ ಮಾಡಿದ್ರಲ್ಲ, ಅವರ ಪೈಕಿ PV ಮೋಹನ್ ಅವರಿಗೆ ಅಲಾಟ್ ಆಗಿದ್ದ 1 ಓಟು. ಅದು ಯಾಕಾಯಿತು ಅಂತ ಗೊತ್ತಿಲ್ಲ. PV ಮೋಹನ್ ಅವರಿಗೆ ಹಾಕುವ ಬದಲು ವಿನಯ್ ಕಾರ್ತಿಕ್ಗೆ ಹಾಕ್ಬಿಟ್ರು. ಅದನ್ನು ಕ್ರಾಸ್ ವೋಟಿಂಗ್ ಅನ್ನೋದಕ್ಕೆ ಬರೋದಿಲ್ಲ. ಗೊಂದಲದ ಮತ ಅದು. ಅದು ಕೂಡ ಒಂದು ವಿನಯ್ ಕಾರ್ತಿಕರಿಗೆ ಬಂತು. 32 ಓಟ್ ತಗೊಂಡ್ರು. 3 ಜನ 30 ಓಟು, ಒಬ್ಬರು 29 ಓಟ್ ತಗೊಂಡ್ರೆ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಗೆಲ್ತಾರಾ ಅಂತ ಕ್ವಶನ್ ಮಾರ್ಕ್ ಯಾರಿಗೆ ಹಾಕ್ತಾ ಇದ್ವಲ್ಲ, ಅವರು ಉಳಿದೆಲ್ಲರಿಗಿಂತಲೂ ಹೆಚ್ಚು ಓಟ್ ತಗೊಂಡು ಗೆದ್ದರು. ಹೀಗಿದೆ ರಿಸಲ್ಟ್. ಉಳಿದಂತೆ ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಗಳಿದ್ದಾವೆ. ಮುಂದಿನ ಹಂತ ಏನಪ್ಪ ಈಗ ಅಂದರೆ, ಸಭಾಪತಿ ಮತ್ತು ಉಪಸಭಾಪತಿಗಳನ್ನು ಬದಲಾಯಿಸ್ತಾರೆ ಇವರು ವಿಧಾನ ಪರಿಷತ್ನಲ್ಲಿ. ಕ್ಲಿಯರ್ ಮೆಜಾರಿಟಿ ಬಂತೀಗ ಕಾಂಗ್ರೆಸ್ಸು. 37 ಇತ್ತು ಕಾಂಗ್ರೆಸ್ನ ಸಂಖ್ಯೆ, 39 ಆಗಿದೆ. BJP 30 ಇತ್ತು, 29 ಆಯಿತು. JDS 7 ಇದ್ದದ್ದು 6 ಆಗಿದೆ. ಪಕ್ಷೇತರರು ಒಬ್ಬರಿದ್ದಾರೆ. ಆ್ಯಕ್ಚುಲಿ ತೆಗೆಯಲೇಬೇಕು ಅಂತ ನಿರ್ಧಾರ ಮಾಡಿದರೆ ಉಪಸಭಾಪತಿಗಳಾಗಿ ಪ್ರಾಣೇಶ್ ಇದ್ದಾರೆ, ಸಭಾಪತಿಗಳಾಗಿ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಅವ್ರನ್ನ ಕೆಳಗೆ ಇಳಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ರೆ ಸಿದ್ದರಾಮಯ್ಯನವರು ಇಳಿಸಬಹುದಾಗಿತ್ತು. ಅವ್ರದ್ದೇನೋ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡ್ಕೊಂಡು ಬಂತು. ಇನ್ನು ಮುಂದೆ ಬಹುಶಃ ಅದಾಗಲಿಕ್ಕಿಲ್ಲ. ಇವರ ವಿರುದ್ಧ ಅವಿಶ್ವಾಸವನ್ನು ಮಂಡಿಸಲಾಗತ್ತೆ. ಶಾಸಕರ ಸಂಖ್ಯೆ ನಿಮ್ಮ ಪರವಾಗಿಲ್ಲ ಅಂತ. ಅದೇನು ಓಟಿಗೇನು ಹೋಗೋದಿಲ್ಲ. ಸಭಾಪತಿಗಳಿಗೆ ಉಪಸಭಾಪತಿಗಳಿಗೆ ನಂಬರ್ ಗೇಮ್ ಏನಾಗಿದೆ ಅಂತ ಗೊತ್ತು. ರಾಜೀನಾಮೆ ಕೊಡ್ತಾರೋ ಏನು. ಉಳಿದಂತೆ ಉಳಿದವರು ಹೇಳಿಕೆಗಳಿದ್ವು, ಅದನ್ನೇ ತೋರಿಸ್ತಾ ಕೂತ್ಕೊಂಡ್ರೆ ಮುಂದಿನ ಸುದ್ದಿಗೆ ಹೋಗೋದಕ್ಕಾಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.